Namaste guys, welcome back to Niranjan Kudral YouTube channel. ಸೊ ಗೈಸ್, ಫಸ್ಟ್ ಆಫ್ ಆಲ್ ಸಾರಿ ಫಾರ್ ಲೇಟ್. ಯಾಕಂದರೆ ಈ ವಿಡಿಯೋ ಆಲ್ರೆಡಿ ಶನಿವಾರನೇ ಅಪ್ಲೋಡ್ ಮಾಡಬೇಕಿತ್ತು. ಶನಿವಾರ ನಾನು ಬ್ಯುಸಿ ಇರೋದ್ರಿಂದ ಅಪ್ಲೋಡ್ ಮಾಡಿಲ್ಲ. ಏನು ಮ್ಯಾಟ್ರ್ ಅಂದರೆ CET ರಿಸಲ್ಟ್ ಬಂದಿದೆ ಆಲ್ರೆಡಿ. CET ರಿಸಲ್ಟ್ ಆಲ್ರೆಡಿ ಸ್ಯಾಟರ್ಡೇನೇ ಬಂದಿದೆ. ಸ್ಯಾಟರ್ಡೇ 24th ಐ ಥಿಂಕ್, 24ನೇ ತಾರೀಕು ಬಂದಿದೆ. ಸೊ ಹೋಪ್ ಎಲ್ಲರೂ ಚೆಕ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆಕ್ ಮಾಡ್ಕೊಂಡಿರ್ತೀರ ಆಲ್ಮೋಸ್ಟ್. ನಂಗನ್ಸುತ್ತೆ ಮೋಸ್ಟ್ ಆಫ್ ಯು ನಾಟ್ ಸ್ಯಾಟಿಸ್ಫೈಡ್ ಬಿಕಾಸ್ CET ಬೋರ್ಡಿಗೆ ಚೆನ್ನಾಗಿ ಓದಿರ್ತೀರ, CET ಚೆನ್ನಾಗಿ ಓದಿರಲ್ಲ ಸುಮಾರಷ್ಟು ಜನ. ಅದಕ್ಕೋಸ್ಕರ ರಿಸಲ್ಟ್ ಕಡಿಮೆ ಆಗಿರುತ್ತೆ. ಓಕೆ, ಬಟ್ ಯಾರಿಗೆ ರಿಸಲ್ಟ್ ಬಂದಿದೆ ಇವಾಗ ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಡೋಂಟ್ ಚೇಂಜ್ ಇಟ್. ಯಾರಿಗೆ ರಿಸಲ್ಟ್ ಬಂದಿಲ್ಲ ಅವರು ಏನು ಮಾಡಬೇಕು ಅಂದರೆ, ನೀವು KAಗೆ ನಿಮ್ಮ PUC ಬೋರ್ಡ್ನ ಮಾರ್ಕ್ಸ್ನ ಎನ್ರೋಲ್ ಮಾಡಿಲ್ಲ. ಸೊ ಅವರು ಇವಾಗ ನೀವು ನಿಮ್ಮ PUC ಮಾರ್ಕ್ಸ್ನ KA ಬೋರ್ಡ್ಗೆ ಎನ್ರೋಲ್ ಮಾಡಬೇಕಾಗುತ್ತೆ. ಅದಕ್ಕೆ KAಯಿಂದ 26ನೇ ತಾರೀಕಿಗೆ ಒಂದು ಲಿಂಕ್ ಕಳಿಸಿದ್ದಾರೆ, ನಿನ್ನೆ. ಆ ಲಿಂಕಲ್ಲಿ ನೀವು ನಿಮ್ಮ PUC ಬೋರ್ಡ್ ಎಕ್ಸಾಮ್ಸ್ ರಿಸಲ್ಟ್ನ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ನೀವು ಯಾರ್ಯಾರು ಅಪ್ಲೋಡ್ ಮಾಡಿಲ್ಲ ಇವಾಗೇ ಮಾಡಿ, ಸೊ ದಟ್ ನೀವು ನಿಮ್ಮ ರಿಸಲ್ಟ್ನ ಮತ್ತೊಂದು ಸಾರಿ ಚೆಕ್ ಮಾಡ್ಕೋಬೋದು. ಇದಿಷ್ಟು ಯಾವ್ದು ರಿಸಲ್ಟ್ ಬಂದಿಲ್ಲ ಅವ್ರ ಬಗ್ಗೆ. ರಿಸಲ್ಟ್ ಬಂದಿರೋರು ಏನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ನಿಮ್ಮದು ವೆರಿಫಿಕೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲೆಲ್ಲ ವೆರಿಫಿಕೇಷನ್ ಪ್ರೋಸೆಸ್ಗೆ ಏನು ಮಾಡ್ತಿದ್ರು ಅಂದರೆ, ನಾವೇ ಬೆಂಗಳೂರು KA ಆಫೀಸ್ಗೆ ಹೋಗಿ ಅಲ್ಲಿ ವೆರಿಫಿಕೇಷನ್ಸ್ನ ಮಾಡ್ಕೊಂಬರ್ಬೇಕಾಗುತ್ತೆ. ಇವಾಗ ಏನು ಮಾಡಿದ್ದಾರೆ, ನಮ್ಮ ಡಾಕ್ಯುಮೆಂಟ್ಸ್ನ ಅವರೇ ಆನ್ಲೈನಲ್ಲಿ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ್ಮೇಲೆ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕಲ್ಲಿ ನಿಮ್ಮದು ವೆರಿಫೈ ಕರೆಕ್ಟಾಗಿ ಆಗಿದೆಯೋ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಅದು ತಪ್ಪಿತ್ತು ಅಂತಂದರೆ ಮತ್ತೆ KAಗೆ ನೀವು ಇನ್ಫಾರ್ಮ್ ಮಾಡಬೇಕು. ಸರಿ ಇತ್ತು ಅಂತಂದರೆ ಮತ್ತೆ ಒಂದು ಲಿಂಕ್ ಕಳಿಸ್ತಾರೆ. ಆವಾಗ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಲಿಂಕಲ್ಲಿ ಏನಿರುತ್ತೆ ಅಂದರೆ, ನಿಮ್ಮದು ಸೀಕ್ರೆಟ್ ಕೀ ಕೋಡ್ ಇರುತ್ತೆ. ಸೊ ಅದನ್ನ ಯಾರಿಗೂ ನೀವು ಆದಷ್ಟು ಶೇರ್ ಮಾಡಬೇಡಿ. ಆ ಸೀಕ್ರೆಟ್ ಕೀ ಕೋಡ್ ಏನಾದರೂ ಬೇರೆಯವ್ರಿಗೆ ಗೊತ್ತಾಯಿತು ಅಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿನ ಅವರೇ ಮಾಡ್ಬೋದು. ಅದಕ್ಕೋಸ್ಕರ ಅದನ್ನ ಯಾರಿಗೂ ಶೇರ್ ಮಾಡಬೇಡಿ ಆದಷ್ಟು. ಇದಾಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಹಾಕೋದಕ್ಕೆ ಬಿಡ್ತಾರೆ. ಸೊ ಇದಿಷ್ಟು ಪ್ರೋಸೆಸ್ ಆಗೋಕ್ಕೆ ನಿಮ್ಗೆ ಒಂದು 25-30 ದಿವಸ ಬೇಕು, ಮ್ಯಾಕ್ಸಿಮಮ್ 1 ತಿಂಗಳೇ ಬೇಕು. ಅದಿಷ್ಟರೊಳಗೆ ಏನು ಮಾಡಿ ಅಂತಂದರೆ, ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ಯಾವ ಕಾಲೇಜ್ಗೆ ಹೋಗಬೇಕು, ಯಾವ ಕೋರ್ಸ್ ತಗೋಬೇಕು ಅಂತ ನೀವು ಡಿಸೈಡ್ ಮಾಡಿ ಕೂತ್ಕೊಂಡು ಒಂದಷ್ಟು ಲೀಸ್ಟ್ ಮಾಡಿ. ಈ ಕಾಲೇಜು, ಈ ಕೋರ್ಸು, ಫಸ್ಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಫಸ್ಟ್ ಕಾಲೇಜ್ ಇದು ಆಗಬೇಕು, ಸೆಕೆಂಡ್ ಕಾಲೇಜ್ ಇದು ಆಗಬೇಕು ಅಂತ ಯೋಚನೆ ಮಾಡಿ ಒಂದು ಆರ್ಡರ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ಆರ್ಡ್ರಲ್ಲಿ ಹಾಕಿರ್ತೀರೋ ಅದೇ ಫಸ್ಟ್ ಪ್ರಿಫರೆನ್ಸ್ ತೊಗೊತಾರೆ KAದವರು. ನೀವು ಫಸ್ಟ್ ಕಾಲೇಜ್ ಯಾವ್ದು ಅಪ್ಲೈ ಮಾಡ್ತಿರ್ತೀರೋ ಆ ಸೀಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಆಪ್ಷನ್ ಎಂಟ್ರಿಗೆ ಇವಾಗಲೇ ರೆಡಿ ಆಗಿವ್ರಿ. ಸೊ ಇದಿಷ್ಟನ್ನು ನಾನು ಆಲ್ರೆಡಿ ಸ್ಯಾಟರ್ಡೇ ಹೇಳ್ಬೇಕಾಗಿತ್ತು, ಸೊ ಲೇಟ್ ಆಗಿದೆ. ಓಕೆ, ಇವಾಗ ಆಲ್ಮೋಸ್ಟ್ ಎಲ್ಲ ಮ್ಯಾಟರ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಕೀಪ್ ವಾಚಿಂಗ್ ನಿರಂಜನ್ ಕುರಾಳ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.